ಸಂಬಂಧಪಟ್ಟಂತೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರುವ ಬಡಿದಾಟ ಕರ್ನಾಟಕವನ್ನ ಬರ ಇನ್ನಿಲ್ಲದಂತೆ ಬಾಧಿಸ್ತಾ ಇದೆ. ಗೊತ್ತಿರೋ ವಿಚಾರ, ಕೇಂದ್ರ ಸರ್ಕಾರ ಪರಿಹಾರವನ್ನ ಕೊಡುವಲ್ಲೂ ಕೂಡ ತಾರತಮ್ಯ ಮಾಡ್ತಿದೆ ಅಂತ ಹೇಳಿ ಕರ್ನಾಟಕ ಸತತವಾಗಿ ಆರೋಪವನ್ನ ಮಾಡ್ತಾ ಬಂದಿದೆ. ಈಗ ಕೋರ್ಟ್ ಮೆಟ್ಟಿಲು ಕೂಡ ಈ ಪ್ರಕರಣ ಏರಿದೆ. ಎಲೆಕ್ಷನ್ ಹೊತ್ತಿನಲ್ಲಿ ನೀವು ಕೇಳಿದ್ರಿ ಅಂತ ಹೇಳಿ ನಾವು ಪರಿಹಾರ ಕೊಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಈಸಿ ಇಲ್ಲ ಈ ಒಂದು ಬರ ಪರಿಹಾರ ಬಿಡುಗಡೆ ಮಾಡೋ ವಿಚಾರ ಅಂತ ಹೇಳಿ ಬಿಜೆಪಿ ಅಂದ್ರೆ ಕೇಂದ್ರ ಸರ್ಕಾರ ಕೂಡ ವಾದ ಮಂಡಿಸ್ತಾ ಇದೆ. ಈ ಬರ ಬಡಿದಾಟದ ಕುರಿತಂತೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವಿನ ಈ ಹಗ್ಗ ಜಗ್ಗಾಟದ ಕುರಿತು ಒಂದು ವರದಿ ಇದೆ, ಗಮನಿಸಿ. ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಮಾತಿನ ಸಮರ ಮುಂದುವರೆದಿದೆ. ಅನುದಾನ ತಡವಾಗಲು ಕೇಂದ್ರ ಸರ್ಕಾರ ಕಾರಣವಲ್ಲ. ಉನ್ನತ ಅಧಿಕಾರಿಗಳ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲು ಕೇಂದ್ರ ಚುನಾವಣಾ ಆಯೋಗ ಅನುಮತಿಯನ್ನ ನೀಡಿಲ್ಲ. ಅದಕ್ಕೆ ದುಡ್ಡು ಬಂದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಮರ್ಥಿಸಿಕೊಂಡಿದ್ದಾರೆ. ಯಾವಾಗ ನಿರ್ಮಲಾ ಸೀತಾರಾಮನ್ ಚುನಾವಣೆ ಬಳಿಕವೇ ಬರ ಪರಿಹಾರ ಬರುತ್ತೆ ಅಂತ ಪರೋಕ್ಷವಾಗಿ ಹೇಳಿದ್ರೋ, ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾದ್ರು. ಸುಳ್ಳು ಹೇಳುವುದು ಬಿಜೆಪಿ ನಾಯಕರ ಮನೆದೇವ್ರು. ಅಮಿತ್ ಶಾ ಬೆಂಗಳೂರಿಗೆ ಬಂದು ಸುಳ್ಳು ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ನೀತಿ ಸಂಹಿತೆ ಬಂದಿದೆ ಅಂತಿದ್ದಾರೆ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಸರ್ಕಾರ ಲಂಬವಾಗಿ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಮನವಿ ಕೊಟ್ಟಿದ್ದಾರೆ. ಆದರೆ ಕೋಡ್ ಆಫ್ ಕಾಂಡಕ್ಟ್ ಅಡ್ಡ ಬಂದು ಈ ಸುಳ್ಳು ಹೇಳಂತ ಮಂತ್ರಿಗಳಿಗೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ. ಬಿಜೆಪಿ ಸರ್ಕಾರ ಇದೆಯಲ್ಲ, ಅವ್ರ ಮನೆ ದೇವರು ಯಾವತ್ತು ಬಂತಾರ ಸುಳ್ಳೇ ಅವ್ರ ಮನೆ ದೇವರು. ಸಿಎಂ ಸಿದ್ದರಾಮಯ್ಯ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನು ಟೀಕಿಸಿದ್ರು. ನರೇಂದ್ರ ಮೋದಿಜಿ, ನೀವೇನಾದ್ರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ದೇಶನೇ ಬಿಟ್ಟುಬಿಡ್ತೀನಿ ನಾನು ಅಂತ ಹೇಳಿ ಯಾರು ಹೇಳಿದ್ದು ಇದನ್ನ? ದೇವೇಗೌಡರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನರೇಂದ್ರ ಮೋದಿಯವರು ಏನಾದರೂ ಪ್ರಧಾನಮಂತ್ರಿ ಆಗ್ಬಿಟ್ಟು ದೇವೇಗೌಡರು ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು, ಈ ತರ ಹೇಳ್ತಾ ಇದ್ದಾರೆ, ಸುಳ್ಳಲ್ವಾ ಇದು ಅಂತ ಹೇಳಿದೆ. ಅದಕ್ಕೆ ಏನ್ ಗೊತ್ತಾ, ಸಿದ್ದರಾಮಯ್ಯನ ಗರ್ವಭಂಗ ಮಾಡಿಬಿಡ್ತೀನಿ. ನಾನು ಹೇಳಿದೆ, ದೇವೇಗೌಡರೇ ನನಗೆ ಗರ್ವನೇ ಇಲ್ಲಪ್ಪ, ಇದು ಭಂಗ ಇಲ್ಲ, ಭಂಗ ಇಲ್ಲ ಮಾಡ್ತೀನಿ. ಚುನಾವಣೆ ಹೊತ್ತಲ್ಲಿ ಭೀಕರ ಬರದ ಜೊತೆಗೆ ಅನುದಾನ ಸಮರವೂ ತಾರಕಕ್ಕೇರಿದೆ. ಮೊನ್ನೆ ಕೃಷ್ಣ ಬೈರೇಗೌಡರು ಒಂದು ವೇದಿಕೆಯನ್ನು ಮಾಡಿ ಅಲ್ಲಿ ಅವರಿಗೆ ಚೇರ್ ಹಾಕಿ ಬನ್ನಿ ನೇರ ಮಾತಾಡೋಣ ಅಂತೇಳಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ಮಾಹಿತಿಗಳನ್ನ, ಯಾಕಂದರೆ ಒಂದು ಅದು ಏನಾಗುತ್ತೆ ಜನಗಳಿಗೆ ಗೊತ್ತಾಗಬೇಕು. ಆಮೇಲೆ ಕೃಷ್ಣ ಬೈರೇಗೌಡರು ಇದರಲ್ಲಿ ಎಕ್ಸ್ಪರ್ಟು GST ವಿಚಾರದಲ್ಲಿ. ಅವರು ನೀವು ಈ ವಿಧಾನಸೌಧದಲ್ಲಿ ಹೋದಾಗ ಭಾಳ ಚೆನ್ನಾಗಿರ್ತದೆ. ಸಿದ್ದರಾಮಯ್ಯನವ್ರ ಹತ್ರ ಯಾವುದಾದ್ರೂ ಕೇಳಿದ್ರೆ ಅದ ಕೃಷ್ಣನ ಕೇಳಿ ಅಂತಾರೆ. ಅಂದರೆ ಅಲ್ಲಿ IAS ಆಫೀಸರ್ಗಳು ಹೇಳ್ತಾರೆ, ಕೃಷ್ಣ ಬೈರೇಗೌಡರು ಅದರ ಬಗ್ಗೆ ತಿಳ್ಕೊಂಡಿರುವಂಥದ್ದು. ಹಾಗಂತ ಇಲ್ಲಿ ಅವರು ಕಾಂಗ್ರೆಸ್ BJP ಅಂತ ನಾನು ಹೇಳ್ತಾ ಇರುವಂಥದ್ದಲ್ಲ. ಅದರ ಬಗ್ಗೆ ಒಂದು ಖಂಡಿತವಾಗ್ಲೂ ಗೊತ್ತಾಗಬೇಕು. ಇದರಲ್ಲಿ ರಾಜಕೀಯಗಳು ಮಾಡಬಾರ್ದು. ಒಂದು ವೇಳೆ ನಮಗೆ ಬರುವಂಥದ್ದಿದ್ರೆ ಬರಬೇಕು, ಅಥವಾ ನಮ್ಮಿಂದ ತಪ್ಪಾಗಿದ್ದರೆ ಯಾರು ತಪ್ಪು ಯಾರು ಸತ್ಯ ಅಂತ ಗೊತ್ತಾಗಬೇಕು. ಸುಳ್ಳುಗಳೇ ಪ್ರತಿಬಿಂಬಿಸ್ತಾ ಹೋಗಬಾರ್ದು ಪ್ರತಿ ಸಲ ಕೂಡ ಅನ್ನುವಂಥದ್ದು. ಒಂದು ವೇಳೆ ಕೇಂದ್ರ ಕರೆಕ್ಟ್ ಆಗಿದ್ದರೆ, ಕೇಂದ್ರ ನಾವು ಮಾಡಿದ ಕರೆಕ್ಟು, ರಾಜ್ಯ ಸರ್ಕಾರ ತಪ್ಪಾಗಿದೆ ಅಂತಂದರೆ ನೇರವಾಗಿ ಅದನ್ನು ಮಾಹಿತಿಯನ್ನು ಕೊಡಬೇಕು. ಅಥವಾ ರಾಜ್ಯ ಸರ್ಕಾರ ತಪ್ಪಾಗಿದೆ, ಕೇಂದ್ರದಿಂದ ಸರಿ ಇದೆ ಅಂತಂದರೆ ಅದನ್ನು ಕೂಡ ನಮಗೆ ಮಾಹಿತಿ ಪ್ರತಿಯೊಬ್ಬರು ಕೂಡ ಗೊತ್ತಾಗುವಂಥದ್ದು. ರಾಜ್ಯಕ್ಕೆ ಈ ಚುನಾವಣೆ ಸಂದರ್ಭದಲ್ಲಿ ನಮಗೆ ಬರಬೇಕಾಗಿರುವಂಥ ದುಡ್ಡಿನ ವಿಚಾರದಲ್ಲಿ ಸುಳ್ಳೇ ವಿಜೃಂಭಿಸಿದರೆ ಮತ್ತೆ ಸತ್ಯ ಹೇಳೋರು ಯಾರು ಮತ್ತೆ? ಓಕೆ, ಅದರಲ್ಲೂ ಕೇಂದ್ರ ಸರ್ಕಾರ ಹಿಂಗೆ ತಾರತಮ್ಯ ಮಾಡ್ಲಿಕ್ಕೆ ಸಾಧ್ಯನಾ ಬರ ಪರಿಹಾರ ನೀಡೋ ವಿಚಾರದಲ್ಲಿ ಅನ್ನೋದು ಒಂದು ಪ್ರಶ್ನೆ ಉಳಿದೇ ಬಿಡುತ್ತೆ. ಡೆಫಿನೆಟ್ ಅದು ಯಾರಿಗಾದ್ರೂ ಅನಿಸುತ್ತಲ್ಲ. ಈಗ ನಮಗೆ ಎಷ್ಟೇ ಏನೇ ನಾವಿಲ್ಲಿ ಏನು ಕಾಣ್ತೀವಿ, ಅದು UT ಖಾದರ್ ಅವ್ರು ಮೊನ್ನೆ ಹೇಳ್ತಾ ಇದ್ರು, ನೀವು ನಾವೊಂದು 2 ನಿಮಿಷ ಇದರಲ್ಲಿ ಮಾತಾಡ್ತೀವಿ ಅಂದ ತಕ್ಷಣ ಅದನ್ನೇ ಸೀರಿಯಸ್ ಆಗಿ ತಗೋಬೇಡಿ, ನಾವು ಹೊರಗೆ ಬಂದ ತಕ್ಷಣ ಎಲ್ಲ ಸರಿಯಾಗಿರ್ತೀವಿ, ಚೆನ್ನಾಗಿ ಮಾತಾಡಿದ್ವಿ, ಚೆನ್ನಾಗಿ ಊಟ ಮಾಡ್ತಾರೆ, ಈಗ ಅಲ್ಲೇ ಕ್ರಿಕೆಟ್ ಆಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಒಂದು ಜನರನ್ನು ಆ ಥರ ಮಾಡ್ಲಿಕ್ಕೆ ಇರ್ತದೆ. ಬಿಟ್ಟರೆ ಕ್ರಮ ಪ್ರಕಾರವಾಗಿ ಏನಾಗಿರುತ್ತೆ, ನರೇಂದ್ರ ಮೋದಿ ಅವರಾಗಿರಲಿ ಮತ್ತೊಬ್ಬರಾಗಿರಲಿ ಹೋದ ತಕ್ಷಣ ಹೌದಾ ನಿಮ್ದೇನೋ ಮಾಡ್ತೀವಿ ಕಳಿಸ್ಕೊಡ್ತೀವಿ
ತಾರತಮ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮತ್ತೆ ತಾರತಮ್ಯ ಆಗಿದ್ರೆ ಅದು ಗೊತ್ತಾಗಬೇಕು. ಈ ಪ್ರಾಸೆಸ್ ಎಲ್ಲ ಎಷ್ಟು ಕಾಂಪ್ಲಿಕೇಟೆಡ್ ಇರುತ್ತೆ ಅಂದ್ರೆ ಸಾಮಾನ್ಯ ಜನರಿಗೆ ಈ ಎಸ್ಪೆಷಲಿ ತೆರಿಗೆ ಹಂಚಿಕೆ ವಿಚಾರದಲ್ಲಿ ನಂಬರ್ಗಳು ಬಿಜೆಪಿ ಅವರು ಕೊಟ್ರು, ಕಾಂಗ್ರೆಸ್ನವರು ಕೊಟ್ರು, ಕಡೆಗೆ ಯಾವ್ದು ಸತ್ಯ ಗೊತ್ತೇ ಆಗ್ಲಿಲ್ಲ. ಕೇಂದ್ರ ಸತ್ಯ ಹೇಳ್ತಿದ್ಯಾ ಅಥವಾ ರಾಜ್ಯ ಸತ್ಯ ಹೇಳ್ತಿದ್ಯಾ? ಆದ್ರೆ ಬರದ ವಿಚಾರದಲ್ಲಿ ಈ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾಡಬಾರ್ದು ಅನ್ನೋದು ಸಹಜವಾದ ಅಪೇಕ್ಷೆ. ನೋಡೋಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಹೇಳಿ. ಇನ್ನು ಮುಂದಿನ ಸುದ್ದಿ ಕಡೆ ಗಮನ